ನಮಸ್ಕಾರ, ನಾನು ನಿಮ್ಮ ರಾಧಿಕಾ. ವೀಕ್ಷಕರೇ, ನಾನಿದ್ದೇನೆ ಇವತ್ತು ಮೂಡುಬಿದ್ರೆಯಲ್ಲಿ. ಈ ಬೆಳುವಾಯಿ ಕೆಸರುಗದ್ದೆ ನಡುವೆ ಇರುವಂತಹ ಈ ದೇವರ ಮಕ್ಕಳ ಮನೆಗೆ ಬಂದಿದ್ದೇನೆ. ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆ ಮತ್ತು ತರಬೇತಿ ಕೇಂದ್ರ. ಬನ್ನಿ, ಈ ಮಕ್ಕಳ ಪರಿಚಯ ಮಾಡಿಕೊಡ್ತಾರೆ. ಎಷ್ಟೊಂದು ಪ್ರೀತಿ ಕೊಡ್ತಾರೆ ಈ ಮಕ್ಕಳಂತ ಹೇಳಿ. ನಮಸ್ತೆ. ವೀಕ್ಷಕರೇ, ಇದೆಲ್ಲ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಇಲ್ಲಿ ತರಬೇತಿಯನ್ನು ಕೊಟ್ಟು ಮಕ್ಕಳ ಕೈಯಿಂದಲೇ ಮಾಡಿಸಿದಂತಹ ಈ ಕ್ರಾಫ್ಟ್ ವರ್ಕ್ಗಳೆಲ್ಲ ನೀವು ನೋಡ್ಬೋದು. ಒಂದಕ್ಕಿಂತ ಒಂದು ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ. ಸರಿಯಾದ ಒಂದು ರೀತಿಯಲ್ಲಿ ತರಬೇತಿಯನ್ನು ಕೊಟ್ಟಲ್ಲಿ ಈ ಮಕ್ಕಳು ಎಷ್ಟೆಲ್ಲ ಕೆಲಸ ಮಾಡ್ತಾರೆ, ಎಷ್ಟೆಲ್ಲ ಜ್ಞಾನ ಇವರಲ್ಲಿ ಇದೆ ಅಂತ ಹೇಳಿ ಈ ಚಿತ್ರಗಳಿಂದಲೇ ನಿಮಗೆ ಗೊತ್ತಾಗ್ಬೋದು. ಶೆಟ್ಟಿಗಾರ್ ಈ ಸಂಸ್ಥೆಯ ಸಂಸ್ಥಾಪಕರು. ಈಗ ನಮ್ಮಲ್ಲಿ ಹಾಗೆ ಕ್ರಾಫ್ಟ್ ವರ್ಕ್ ನೋಡಿದರೆ, ಹಾಗೆ ಸ್ಪೋರ್ಟ್ಸಲ್ಲಿ ಕೂಡ ಬೇರೆ ಬೇರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಹೋಗಿದ್ದಾರೆ. 3 ವರ್ಷದಿಂದ ಒಬ್ಳು ಹುಡುಗಿ ಇಲ್ಲಿಂದ ಫುಟ್ಬಾಲಲ್ಲಿ ಜರ್ಮನಿಗೆ ಸೆಲೆಕ್ಷನ್, ಇಂಡಿಯನ್ ಟೀಮಿಗೆ ಜರ್ಮನಿಗೆ ಹೋಗಲಿಕ್ಕೆ. ಹಾಗೆ ಹೋದ ವರ್ಷ ಪವರ್ಲಿಫ್ಟಿನಲ್ಲಿ ಒಬ್ಳು ಹುಡುಗಿ 2 ಗೋಲ್ಡ್ 1 ಸಿಲ್ವರ್ ಮೆಡಲ್ ಪಡೆದಿದ್ದೆ ಚಂಡೀಗಢಗೆ ಹೋಗಿ. ಸೈಕ್ಲಿಂಗಲ್ಲಿ ಒಬ್ಬ ನಮ್ಮ ಹರಿಯಾಣದಲ್ಲಿ ನ್ಯಾಷನಲ್ 3rd ಪ್ಲೇಸ್ ಬಂದಿದ್ದ. ಹಾಗೆ ಒಬ್ಬ ಹುಡುಗ ವಾಲಿಬಾಲಲ್ಲಿ ಇಂಡಿಯನ್ ಟೀಮಿಗೆ ಸೆಲೆಕ್ಷನ್ ಆಗಿದೆ. ಹಾಗೆ ಲಾಸ್ಟ್ ಟೈಮು ನ್ಯಾಷನಲ್ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ನಡೆಯಿತು ರಾಜಸ್ಥಾನಲ್ಲಿ. ಅಲ್ಲಿಗೆ ನಮ್ಮ ಇಲ್ಲಿಂದ 2 ಸೆಲೆಕ್ಟ್ ಆಗಿದ್ದು ಕರ್ನಾಟಕ ಟೀಮಿಗೆ. ನಮ್ಮ ಕರ್ನಾಟಕ ಟೀಮ್ 2nd ಪ್ಲೇಸ್ ಬಂದು. ಹಾಗೆ ದಿಲ್ಲಿಯಲ್ಲಿ ಹರಿಯಾಣದಲ್ಲಿ ಲಾಸ್ಟ್ ಟೈಮ್ ನ್ಯಾಷನಲ್ ಅಥ್ಲೆಟಿಕ್ ಮೀಟ್ಸ್ ಆಯಿತು. ಅದೇ ನಮ್ಮ ಒಬ್ಬಳು ಹುಡುಗಿಲಿಂದ ಭಾಗಿಸಿದ್ದು, ಅವಳಿಗೆ 2 ಗೋಲ್ಡ್ 1 ಬ್ರಾಸ್ ಮೆಡಲ್ ಸಿಕ್ಕಿದೆ. ಇಲ್ಲಿ ಅದಕ್ಕೆ ಹೊರಗಡೆ ಇಲ್ಲೇ ನಮ್ಮ ಟೀಚರ್ಸ್ ಇಲ್ಲೇ ಇದ್ದಾರೆ. ನಮ್ಮ ಟೀಚರ್ಸ್ ಅವರೇ ಟ್ರೈನಿಂಗ್ ಕೊಡ್ತಾರೆ. ನಾವು ಈಗ 9 ವರ್ಷ ಆಯಿತು. 9 ಸುಮಾರು ನ್ಯಾಷನಲ್ ಇರ್ಬೋದು, ಸ್ಟೇಟ್, ಇಂಟರ್ ಡಿಸ್ಟ್ರಿಕ್ಟ್ ಇರ್ಬೋದು, ಸುಮಾರು 400ಕ್ಕೂ ಮಿಕ್ಕಿ ಪದಕ ನಮ್ಮ ಮಕ್ಕಳು ಇಷ್ಟೊತ್ತು ಪಡೆದಿದ್ದಾರೆ. ಯಾಕಂದರೆ ನಿಮ್ಗೆ ಗೊತ್ತಿದೆ ನಾನು ಯಾಕೆ ಸ್ಕೂಲ್ ಮಾಡಿದೆ ಅಂದರೆ, ನಂದು ಹ್ಯಾಂಡಿಕ್ಯಾಪ್ ಇರುವಾಗ, ನಾನು 7ನೇಲಿರುವಾಗ ಈ ಮೊದಲು ನಾನು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಯಾಕೆ ಈ ಸ್ಕೂಲ್ ಮಾಡಿದ್ದೇನೆ, ಏನು ಕಾರಣ ಅಂತೇಳಿ. ಆ ಟೈಮಲ್ಲಿ ನಾನು ಹ್ಯಾಂಡಿಕ್ಯಾಪ್, ನಾನು 7ನೇಲಿರುವಾಗ ಏನೋ ಹ್ಯಾಂಡಿಕ್ಯಾಪ್ ಆಗಿ ನನ್ನನ್ನು ಕುಂಟ ಅಂತ ಕರಿತಾಯಿದ್ರು. ಆ ಟೈಮ್ ನಮಗೆ ಆಡಲಿಕ್ಕೆ ಆಸೆ ಇರುವಾಗ ನಾವು ಕ್ರಿಕೆಟ್, ಕಬಡ್ಡಿ ಟೀಮ್ ಆಡ್ಲಿಕ್ಕೆ ಹೋಗ ನಮ್ಮನೆಯವ್ರು ಒಟ್ಟಿಗೆ ಸೇರಿ ಚೊಟ್ಟಿ ಈ ಪೊಮ್ಮೆ ಈ ಇಂಗ್ಲೊಟ್ಟಿಗೆ ಬುಡ್ಚಿ ನೀನು ನಮ್ಮೊಟ್ಟಿಗೆ ಬರಬೇಕು, ನೀವು ಬಂದರೆ ನಾವು ಸೋಲ್ತೇವೆ. ಅಂದರೆ ಅದನ್ನೇ ನಾವು ಆ ಟೈಮ್ ಚಾಲೆಂಜ್ ತಗೊಂಡು ಇವರು ಸ್ಕೂಲ್ ಮಾಡಿದ್ವಿ. ಅದೇ ಇವತ್ತು ಅದೇ ಇಂಥ ಮಕ್ಕಳನ್ನು ನಾವು ಅದೇ ಯಾರು ಅಂಗವಿಕಲರು ಯಾರು ಯಾವುದಕ್ಕೆ ಆಗೋದಿಲ್ಲ ಅಂಥವ್ರನ್ನ ಇವತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕರ್ಕೊಂಡೋಗಿ ಅವರಿಂದ ನಾವು ಆ ಕೆಲಸವನ್ನು ಮಾಡಿಸ್ತೇವೆ. ಅದೇ ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೇವೆ ನಾವು. ಈ ಸ್ಕೂಲ್ ಮಾಡಿ ಎಲ್ಲೋ ಇರೋದಲ್ಲ, ನಮಗೆ ಮಕ್ಕಳ ಹಿಂದೆ ನಾವು ಯಾಕಿರೋದು ಈ ಮಕ್ಕಳಲ್ಲಿ ಸಾಧನೆ. ಯಾಕಂದರೆ ಆ ಮಕ್ಕಳದ ಏನು ಪ್ರತಿಭೆ ಅದನ್ನು ಹೊರಗಿದ್ದೇವೆ. ಯಾಕಂದರೆ ನಾವು ಚಾಲೆಂಜಾಗಿ ತಗೊಂಡ ಮೇಲೆ ಸ್ಕೂಲ್ ಮಾಡಿದ್ರೆ ಅದೇ ಚಾಲೆಂಜಲ್ಲಿ ನಾವು ಈ ಸಂಸ್ಥೆಯನ್ನು ಇಷ್ಟು ಮೇಲಕ್ಕೆ ಬೆಳೀಲಿಕ್ಕೆ ಕಾರಣ ಆಗಿದೆ. ಒಳ್ಳೆಯದಾಗಲಿ ಸರ್, ಇನ್ನು ಮುಂದೆ ಕೂಡ ಒಳ್ಳೆ ಹೆಸರು ಬರಲಿ ಶಾಲೆಗೆ. ಹೀಗೆ ಇವತ್ತು ತಾವು ಹೇಗೆ ಬಂದು ತಮ್ಮ ಹುಟ್ಟುಹಬ್ಬನ ಇಲ್ಲಿ ಆಚರಿಸಿದೆ, ಹಾಗೆ ಯಾರಿಗೆ ಮನಸ್ಸುಂಟು ಹಾಗೆ ತಮ್ಮ ಹುಟ್ಟುಹಬ್ಬ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮದ ಪ್ರಯುಕ್ತ ಈ ಮಕ್ಕಳಿಗೆ ಒಂದೇ ದಿವಸ ಊಟದ ವ್ಯವಸ್ಥೆ ಮಾಡ್ಬೋದು. ಹಾಗೆ ಬೇರೆ ಬೇರೆ ಕರಕುಶಲ ವಸ್ತುಗಳನ್ನು ಕೂಡ ಅದನ್ನು ಖರೀದಿಸುವ ಮೂಲಕ ಕೂಡ ನಮ್ಮ ಮಕ್ಕಳು ಹೆಲ್ಪ್ ಮಾಡೋದು. ಹಾಗೆ ಬೇರೆ ಯಾವುದೇ ರೀತಿಯಲ್ಲಿ ನಾವು ಯಾವುದೇ ಸಹಾಯಹಸ್ತ ನೀಡಿದರೂ ತಾವು ಅದನ್ನು ನಾವು ಸ್ವೀಕರಿಸಿದ್ದರಿದ್ದೇವೆ ಅಂತೇಳಿ ಈ ಮುಖಾಂತರ ನಮಗೆ ತಿಳಿಸ್ತೇನೆ. ಸರ್ ನಮಸ್ತೆ, ತುಂಬ ಖುಷಿ ಆಯಿತು ಇವತ್ತು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈ ಮನುಷ್ಯ ದೇಹಕ್ಕೆ ಗಾಳಿ, ನೀರು, ಅನ್ನ ಎಷ್ಟು ಮುಖ್ಯವೋ ಹಾಗೆ ಈ ಜೀವಾತ್ಮ ಕೊಟ್ಟ ಈ ಜೀವ ಜೀವಂತವಾಗಿರ್ಬೇಕಂತಾದರೆ ಅನುಕಂಪ, ಕರುಣೆ, ಪ್ರೀತಿ, ವಿಶ್ವಾಸ ಕೂಡ ಅಷ್ಟೇ ಮುಖ್ಯ ಆಗ್ತದೆ. ದೇವರ ಮಕ್ಕಳನ್ನು ನಾವು ದೇವರಂತೆ ಕಾಣುವ ನಾನು ನನ್ನ ಹುಟ್ಟಿದ ಹಬ್ಬವನ್ನು ಪೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆ ಮತ್ತು ತರಬೇತಿ ಕೇಂದ್ರ ಬೆಳುವಾಯಿ ಮೂಡುಬಿದ್ರೆ ಇಲ್ಲಿ ಆಚರಣೆ ಮಾಡಿದ್ದೇನೆ. ನೀವು ಕೂಡ ನಿಮ್ಮ ಜೀವನದ ಸಂತೋಷದ ಕ್ಷಣಗಳನ್ನು ಈ ಮಕ್ಕಳ ಜೊತೆ ಆಚರಣೆ ಮಾಡಬೇಕಂತಾದರೆ ದಯವಿಟ್ಟು ನೀವು ಇಲ್ಲಿಗೆ ಬರ್ಬೋದು. ಸಂಸ್ಥಾಪಕರಾದ ಪ್ರಕಾಶ್ ಜೆ ಶೆಟ್ಟಿಗಾರ್ ಇವರನ್ನು ಸಂಪರ್ಕಿಸ್ಬೋದು. ಹಾಗೂ ದಾನಿಗಳು, ಕೊಡುಗೈ ದಾನಿಗಳು ಹಾಗೂ ಸಹೃದಯಿಗಳು ನೀವು ಈ ಶಾಲೆಗೆ ಏನಾದರೂ ಸಹಾಯ ಹಸ್ತವನ್ನು ನೀಡ್ತೀರಂತಾದರೆ ಬಂದು ಈ ಶಾಲೆಯನ್ನು ಸಂಪರ್ಕಿಸಬಹುದು. ದೇವರ ಮಕ್ಕಳನ್ನು ನಾವು ದೇವರಂತೆ ಕಾಣುವ. ಅಂಗನ್ಯೂನತೆ ಶಾಪವಲ್ಲ, ವರವೆಂದು ಸಾರೋಣ. ನಮಸ್ಕಾರ.